ಎಷ್ಟು ವರ್ಷದಿಂದ ಆಯ್ತು ಥಿಂಕ್ ಡಯಾಬಿಟಿಸ್? ಇಟ್ಸ್ ಬೀನ್ 15 years ಆಯಿತು. 15 ಇಯರ್ಸ್ ಆಯ್ತು. ಐ ಹೋಪ್ ಇಲ್ಲೇ ಎಲ್ಲ ಕ್ಲಿಯರ್ ಆದರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್. ಸೊ ನಾನಿದ್ದೀನಿ ಇವತ್ತು ಗುರುಚಿ ಆಯುರ್ವೇದಿಕ್ ಕ್ಲಿನಿಕ್ ನಲ್ಲಿ. ನನ್ನ ಜೊತೆ ಇದ್ದಾರೆ ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಶರತ್ ಅಂತ. ಶರತ್ ಅಂತ. ಸರ್ ಎಲ್ಲಿಂದ ಬಂದಿರೋದು ತಾವು? ಬನ್ನರ್ಘಟ್ಟದಿಂದ. ಓ. ಬನ್ನರ್ಘಟ್ಟ ಬ್ಯಾಂಗ್ಳೂರ್. ಬನ್ನಾರ್ಘಟ್ಟದಿಂದ ಬಂದಿದ್ದೀರಾ. ಸೊ ಯಾರಿಗೆ ತೋರಿಸ್ಲಿಕ್ಕೆ ಬಂದಿದ್ದೀರಾ? ಆಕ್ಚುಲಿ ನಮ್ಮ ಅಮ್ಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಎಷ್ಟು ವರ್ಷದಿಂದ ಆಯ್ತು ಥಿಂಕ್ ಡಯಾಬಿಟಿಸ್? ಇಟ್ಸ್ ಬೀನ್ 15 years ಆಯಿತು. 15 ಇಯರ್ಸ್ ಆಯ್ತು. ಓಕೆ. ಸೊ ಬೇರೆ ಮೆಡಿಸಿನ್ಸ್ ಮಾಡ್ತಿದ್ರಿ ಈ ಹಿಂದೆ? ಆಬ್ವಿಯಸ್ಲಿ ಅಲೋಪತಿಕ್ ಫಾಲೋ ಅಪ್ ಇದೆ. ಸೊ ಶಿ ಹ್ಯಾಸ್ ಮೋರ್ ಕಾಂಪ್ಲಿಕೇಶನ್ಸ್ ಇತ್ತು. ಸೊ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಅವ್ರದ್ದು ಹೇಳೋದು ಕೂಡ ಡಯಾಬಿಟಿಸ್ ರಿವರ್ಸ್ ಮಾಡಬೇಕು ಅಂತ. ಬಟ್ ಶಿ ಈಸ್ ಆನ್ ಇನ್ಸುಲಿನ್ ಇರೋದ್ರಿಂದ ಸೊ ಐ ಸಿ ದಟ್ ಸೋಷಿಯಲ್ ಮೀಡಿಯಾ ಆಮೇಲೆ ಆಸ್ ವೆಲ್ ಎಸ್ ನನ್ನ ರೀಸೆಂಟ್ ನನ್ನ ಕೊಲೀಗ್ ಹಸ್ಬೆಂಡ್ಗೆ ಹಿಂಗರ್ ಅರೌಂಡ್ 35-40 ಇರ್ಬೋದು. ಓಕೆ. ಸೊ ಅವ್ರದ್ದು ಸ್ವಲ್ಪ ರಿವರ್ಸ್ ಆಗಿದೆ. ಆಲ್ಮೋಸ್ಟ್ 6 months ಏನೋ ಟೇಕನ್ ಆಗಿದೆ. ಬಟ್ ಸ್ಟಿಲ್ ಸೊ ಅವ್ರು ರೆಫರ್ ಮಾಡಿದ್ರು ಎಸ್ ತಮಗೆ? ಅವ್ರು ರೆಫರ್ ಮಾಡಿದಕ್ಕೋಸ್ಕರನೇ ಸೊ ಲೆಟ್ಸ್ ಸಿ ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಇದೊಂದು ತೋರಿಸ್ಬಿಡೋಣ ಅಂತೇಳಿ ಒಂದು ಟ್ರೈ ಕೊಡೋಣ ಅಂತ ಬಂದಿದ್ದೀನಿ. ಐ ಹೋಪ್ ಇಲ್ಲೇ ಎಲ್ಲ ಕ್ಲಿಯರ್ ಆದರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್. ದಟ್ಸ್ ನೈಸ್. ಸೊ ನೋಡಿದ್ರಲ್ಲ, ಸೊ ಫಸ್ಟ್ ವಿಸಿಟ್ ಬಂದಿದ್ದಾರೆ, ಅದು ರೆಫರಲ್. ಬಿಕಾಸ್ ಅವ್ರ ಕೊಲೆಗೆ ಡಯಾಬಿಟಿಸ್ ಇದ್ದು ಅದು ಕಂಪ್ಲೀಟ್ ಆಗಿ ರಿವರ್ಸಲ್ ಆಗಿದೆ. ನಮ್ಮಮ್ಮಂಗೂ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು.